ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಇವಾಗ ತಾನೇ ಸುಮಲತಾ ಆಂಟಿ ತಿಳಿ ಒಂದು ಪ್ರೊಫೈಲ್ ಡೀಟೇಲ್ಸ್ನ ಶೇರ್ ಮಾಡ್ಕೊಂಡಿದ್ದಾರೆ. ಬನ್ನಿ ಇವರ ಒಂದು ಪ್ರೊಫೈಲ್ ಹೇಗಿದೆ ಎಲ್ಲ ಅಂತೇಳಿ ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೇನೆ. ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಚಾನಲ್ಗೆ ಭೇಟಿ ನೀಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಇದೇ ರೀತಿಯಾದ ಒಂದು ಪ್ರೊಫೈಲ್ ಡೀಟೇಲ್ಸ್ನ ಕೂಡ ನಾವು ಡೇ ಬೈ ಡೇ ಕೂಡ ಅಪ್ಡೇಟ್ ಮಾಡ್ತಾ ಹೋಗ್ತೇವೆ. ಇದರಲ್ಲಿ ಒಂದಲ್ಲ ಒಂದು ಪ್ರೊಫೈಲ್ ನಿಮಗೂ ಕೂಡ ಸೆಟ್ ಆಗ್ಬೋದು. ಬನ್ನಿ ಇವರ ಒಂದು ಕಂಪ್ಲೀಟ್ ಮಾಹಿತಿಯನ್ನು ಕೂಡ ತಿಳಿಸ್ತಾ ಹೋಗ್ತೇನೆ. ಈಕೆ ಹೆಸರು ಸುಮಲತಾ ಆಂಟಿ ಅಂತೇಳಿ. ಹಾಗೆಯೇ ವಯಸ್ಸು 34ರ ಒಂದು ಪ್ರಾಯ ತುಂಬಿದೆ. ಗಂಡ ನನ್ನ ಒಂದು ಪ್ರೀತಿಸಿ ಕೈದು ಮದುವೆ ಆಗಿ ನಂತರ ಡೈವರ್ಸ್ ಕೊಟ್ಟಿದ್ದಾನೆ ಅಂತ ಹೇಳ್ಕೊಂಡಿದ್ದಾರೆ. ನನ್ನ ಒಂದು ಚಪಾತಿಯ ಸಮಸ್ಯೆ ಹೀಗಿದೆ, ಅವರು ಬಿಟ್ಟಾಗಿನಿಂದ ತೂತು ಚಟಪಡಿಸುತ್ತಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಬಯಕೆ ನೋಡಿದ್ರೆ ಅನುಭವ ಇರುವಂಥ ಗಂಡಸು ಮಾತ್ರ ಈ ಒಂದು ವಿಳಾಸಕ್ಕೆ ಬನ್ನಿ ಅಂತೇಳಿ ತಮ್ಮ ಒಂದು ಅಡ್ರೆಸ್ ಸಮೇತ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಹಾಗೆಯೇ ಸ್ಪಿನ್ನಿ ಅವರ ಕಡೆಯಿಂದ ಒಂದು ಸೆಕೆಂಡ್ ಹ್ಯಾಂಡಲ್ ಒಂದು ಕಾರ್ ಕೂಡ ಬಂದಿದೆ. ಸೊ ಈ ಒಂದು ಕಾರ್ ನೋಡಲಿಕ್ಕೆ ಹೋದರೆ ಆಲ್ಮೋಸ್ಟ್ ನಿಮಗೆ 2017ರ ಒಂದು ಮಾಡೆಲ್ ಕೂಡ ಆಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಅದು ಫೋರ್ಡ್ ಇಕೋ ಸ್ಪೋರ್ಟ್ಸ್ ಟೈಟಾನಿಯಂ ಪ್ಲಸ್ 1.5L ಅಂತೇಳಿ. ಸೊ ಈ ಒಂದು ಕಾರ್ನ ಮಾಡೆಲ್ ಕೂಡ ಆಗಿರುತ್ತೆ. ಇದೇನು ನೋಡ್ತಿದ್ರಲ್ಲ ವೈಟ್ ಇದೇ ಒಂದು ಕಾರ್ ಕೂಡ ಆಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಅದರ ಜೊತೆಲಿ ಗಂಡ ನನ್ನ ಬಿಟ್ಟು ಡೈವರ್ಸ್ ಕೊಡಲು ಕಾರಣಗಳು ಹೀಗೆಲ್ಲ ಇದ್ದಾವೆ. ಸೊ ಇದನ್ನು ಯಾವ ಒಬ್ಬ ಪರ್ಸನ್ ಅರ್ಥ ಮಾಡ್ಕೊತಾರಲ್ಲ ಆ ಒಬ್ಬ ಪರ್ಸನ್ನಿಗೆ ಮಾತ್ರ ನಾನು ಖಂಡಿತವಾಗ್ಲೂ ತುಂಬಾ ಇಷ್ಟಪಟ್ಟು ನಿಮ್ಮ ಜೊತೆಗೆ ಮಾಡಿಸಿಕೊಳ್ಳುತ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಸೊ ನಮ್ಮದು ಹಾಸನದ ಹತ್ತಿರ ಒಂದು ಊರು. ಯಜಮಾನನನ್ನು ಮದುವೆ ಮುಂಚೆ ಪ್ರೀತಿಸುತ್ತಿದ್ದೆ. ಸೊ ನಾನು ಬೆಳ್ಳಗೆ ಇರೋದಕ್ಕೆ ಅವರು ಬರೀ ಕೈಯಲ್ಲೂ ಕರೆಯುತ್ತಿದ್ದರು. ಸೊ ನಾನು ಮದುವೆ ಆಗ್ತಾನೆ ಅಂತ ಕರೆದಾಗ ಎಲ್ಲ ಕೂಡ ಹೋಗಿ ಚೆನ್ನಾಗಿ ಕೊಡ್ತಿದ್ದೆ. ನೋಡಿದರೆ ಮದುವೆ ನಂತರ ಇನ್ನೊಂದು ಮದುವೆ ಆಗಿ ಊರಲ್ಲೇ ಆಗಿದ್ದಾನೆ. ಅದು ನನ್ನ ಡೈವರ್ಸ್ ಕೂಡ ಕೊಡಲು ಒಂದು ಮೇನ್ ಒಂದು ರೀಸನ್ ಕೂಡ ಆಯಿತು ಅಂತ ಹೇಳ್ಕೊಂಡಿದ್ದಾರೆ. ಯಾಕಂದರೆ ಫ್ರೆಂಡ್ಸ್, ಒಂದೇ ಊರಲ್ಲಿ ಅಂತೇಳಿ ಬಂದಾಗ ಅಲ್ಲಿ ಜೀವನ ಮಾಡೋದು ತುಂಬಾ ಒಂದು ಕಷ್ಟ ಕೂಡ ಆಗಿತ್ತು. ಸೊ ಹಾಗಾಗಿ ಡೈವರ್ಸ್ ಕೊಟ್ಟೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಸೊ ನನಗೆ ಹೀಗೆಲ್ಲ ಒಂದು ತೂತು ಕೇದು ರಸ ಬಿಡುವಂಥವ್ರು ಯಾರಾದರೂ ಇದ್ದರೆ ಬೇಕು ಅಂತ ಹೇಳ್ಕೊಂಡಿದ್ದಾರೆ. ಸೊ ಇದು ಒಬ್ಬ ಗಂಡು ಬರುವಂಥ ಗಂಡಿನ ಒಂದು ಕ್ವಾಲಿಟೀಸ್ ಹೀಗಿದ್ದರೆ ಖಂಡಿತವಾಗ್ಲೂ ನಾನು ಅವ್ರ ಜೊತೆ ಲೈಫ್ ಲಾಂಗ್ ಇರ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಸೊ ಗಂಡು ಯಾವುದೇ ಒಂದು ಊರಿನವರು ಆಗಿದ್ದರೂ ಕೂಡ ನಡೆಯುತ್ತೆ, ಆದರೆ ಗೂಟ ಚೆನ್ನಾಗಿ ಇರಬೇಕು. ಹಾಗೆಯೇ ನಾನು ಇವಾಗ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿದ್ದೇನೆ, ಅಲ್ಲೇ ಹತ್ತಿರದವರು ಇದ್ದರೆ ಮಾತ್ರ ಅವಕಾಶ ಕೊಡ್ತೀನಿ. ಅದರ್ವೈಸ್ ದೂರದಲ್ಲಿ ಇದ್ದರೆ ಮಾತ್ರ ಕರೆ ಮಾಡಿ ಮಾತನಾಡ್ತೇನೆ. ನನಗೆ ಒಂದು ಚಟ ಬಂದಾಗ ಗೂಟ ತೋರಿಸಿ ಒಂದು ವಿಡಿಯೋ ಕಾಲ್ ಮಾಡಿದರೆ ಸಾಕು, ತೃಪ್ತಿ ಪಡೆಯುತ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಹತ್ತಿರದವರು ತೂತು ಕೇದು ಹತ್ತರು ಕೂಡ ಬಿಡಬಾರ್ದು. ಹಾಗೆಲ್ಲ ಚೆನ್ನಾಗಿ ಮಾಡುವಂಥ ಪರ್ಸನ್ಸ್ ಯಾರಾದ್ರಾಗಿದ್ದರೆ ಮಾತ್ರ ಈ ಒಂದು ವಿಳಾಸಕ್ಕೆ ಬನ್ನಿ ಅಂತೇಳಿ ಈ ಒಂದು ಡೀಟೇಲ್ಸ್ ಅತಿ ಕೂಡ ಶೇರ್ ಮಾಡಿದ್ದಾರೆ. ಹಾಗೆಯೇ 2017ರ ಒಂದು ಮಾಡೆಲ್ ಏನು ಹೇಳಿದ್ರಲ್ಲ, ಸೊ ಇದೇನು ನೋಡ್ತಿದ್ರಲ್ಲ ಇದೇ ಒಂದು ಕಾರ್ನ ಒಂದು ಇಮೇಜಸ್ ಕೂಡ ಆಗಿರುತ್ತೆ. ಪ್ರೈಸ್ ಬಂದುಬಿಟ್ಟು ಇದು 7.48 ಲ್ಯಾಕ್ ಅಂತೇಳಿ ಹೇಳ್ಕೊಂಡಿದ್ದಾರೆ. ಅಂದರೆ 7,48,000 ಅಂತ ಹೇಳ್ಕೊಂಡಿದ್ದಾರೆ. ಮ್ಯಾನುಫ್ಯಾಕ್ಚರಿಂಗ್ ಇಯರ್ ಜೂನ್ 2017. ಕಿಲೋಮೀಟರ್ ರನ್ನಿಂಗ್ ಆಗಿರೋದು 50,874 ಕಿಲೋಮೀಟರ್ ಅಂತ ಹೇಳ್ಕೊಂಡಿದ್ದಾರೆ. ಫ್ಯೂಲ್ ಟೈಪ್ ನೋಡಲಿಕ್ಕೆ ಹೋದರೆ ಪೆಟ್ರೋಲ್ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಆಟೋ ಮ್ಯೂಸಿಕ್ ಸಿಸ್ಟಮ್ ಮತ್ತು 6 ಗೇರ್ ಕೂಡ ಇದೆ. ವಿತ್ ಇದರಲ್ಲಿ ಸ್ಮಾರ್ಟ್ ಒಂದು ಕಾರಲ್ಲಾದರೂ ಕೂಡ ಸ್ಪೋರ್ಟ್ಸ್ ಮೋಡ್ ಇದೆ ಅಂತ ಹೇಳ್ಕೊಂಡಿದ್ದಾರೆ. ನಂಬರ್ ಆಫ್ ಓನರ್ ಫಸ್ಟ್ ಓನರ್ ಆಗಿರ್ತಾರೆ. ಇಂಡಿವಿಜುವಲ್ ಒಂದು ರಿಜಿಸ್ಟ್ರೇಷನ್ ಟೈಪ್ ಕೂಡ ಮಾಡಿಸ್ಕೊಡ್ತೇವೆ ಅಂತ ಹೇಳ್ಕೊಂಡಿದ್ದಾರೆ. ಮತ್ತು ವೈಟ್ ಕಲರ್ ಕೂಡ ಆಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಅದರ ಜೊತೆಲಿ ಸೆಲ್ಲರ್ನ ಒಂದು ಕಾಮೆಂಟ್ಸ್ ನೋಡಲಿಕ್ಕೆ ಹೋದರೆ 5 days ಮನಿ ಬ್ಯಾಕ್ ಒಂದು ಗ್ಯಾರಂಟಿ ಕೂಡ ಕೊಡ್ತಿದ್ದಾರೆ. ಮತ್ತು 1 year ವಾರಂಟಿ ಕೂಡ ಇರುತ್ತೆ. ಮತ್ತು ಫ್ರೀ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ RC ಟ್ರಾನ್ಸ್ಫರ್ ಕೂಡ ಮಾಡಿಸ್ಕೊಡ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಕಾಂಟ್ಯಾಕ್ಟ್ ಮೀ ಟು ಟೇಕ್ ಎ ಟೆಕ್ಸ್ಟ್ ಡ್ರೈವ್ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇದಿಷ್ಟು ಈ ಒಂದು ಕಾರ್ನ ಒಂದು ಕಂಪ್ಲೀಟ್ ರಿವ್ಯೂ ಕೂಡ ಆಗಿರುತ್ತೆ. ಕಾರ್ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಮೋರ್ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.